ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ. 10 ವರ್ಷ ಅಡಿಕೆ ತೋಟ ಇತ್ತು ಅಂದರೆ ಅದ್ರ ಸೆಂಟ್ರಲ್ಲಿ ಭಾರಿ ನೆರಳಿರುತ್ತೆ. ಸೊ ನಾವು ಯಾವುದೂ ಇಂಟರ್ಕ್ರಾಪ್ ಮಾಡೋಕ್ಕಾಗಲ್ಲ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ. ಸೊ ಅದನ್ನು ನಾವು ಚಾಲೆಂಜಿಂಗ್ ಆಗಿ ತೊಗೊಂಡು ನಾವೇನು ಬೆಳೆದಿದ್ವಿ ಅದು ಯಾವ ರೀತಿ ಹೂವು ಬಿಡ್ತದೆ ಅನ್ನೋ ಇದರ ಗಂಟ ತೋರಿಸಿದ್ದೆ ನಿಮಗೆ. ಸೊ ಈಗ ಅದರ ನೆಕ್ಸ್ಟ್ ಸ್ಟೇಜ್. ಸೊ ಈಗ ನಮಗೆ ಕಾಯಿಗಳೆಲ್ಲ ಹಾರ್ವೆಸ್ಟಿಂಗಿಗೆ ಬಂದಿದೆ. ಸೊ ಅದು ಯಾವ ಮಟ್ಟಿಗೆ ಬಿಟ್ಟಿದೆ ಅಂತ ನೋಡಿ. ಇಲ್ಲಿ ಗಿಡದ ತುಂಬಾ ಟೊಮೊಟೊ ಇದೆ ಅಂತಲೇ ಹೇಳ್ಬೋದು. ನಾವು ಔಟ್ಸೈಡ್ ಬೆಳೆಯೋದಕ್ಕಿಂತನೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಇದರಲ್ಲಿ ನೋಡಿ. ಮತ್ತು ಕ್ವಾಲಿಟಿ ನೋಡಿ, ಕಾಯಿಗಳದು ಅಷ್ಟು ನೀಟಾಗಿದೆ. ನಾವು ಹಿರಿಯರು ಹೇಳೋ ಎಲ್ಲವನ್ನೂ ನಾವು ಕನ್ಸಿಡರ್ ಮಾಡಬೇಕು ಅನ್ನೋದೇನಿಲ್ಲ. ಕೆಲವೊಂದನ್ನು ನಾವು ಸಹ ಕಲಿಬೇಕಲ್ವ. ರೈತರ ಜೀವನನೇ ಲರ್ನಿಂಗ್, ಎವ್ರಿ ಡೇ ಲರ್ನಿಂಗ್. ಸೊ ನಾವು ಕಲಿಬೇಕು ಅಂತಂದರೆ ಇಂಥ ಕೆಲವೊಂದು ಆ್ಯಕ್ಟಿವಿಟೀಸ್ನ ನಾವು ಮಾಡಲೇಬೇಕಾಗತ್ತೆ. ಸೊ ಆ ರೀತಿಲಿ ಮಾಡಿದಾಗ ನಮಗೆ ಒಂದು ಸಕ್ಸಸ್ಫುಲ್ ರಿಸಲ್ಟ್ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇನ್ನು ಬದನೆಕಾಯಿನೂ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಬಿಡ್ತಾ ಇದೆ. ಸೊ ಗಿಡಗಳು ತುಂಬಾ ಹೆಲ್ದಿಯಾಗಿ ಬಂದಿದೆ ಬದನೆಕಾಯಿ ಗಿಡ. ಸೊ ಅದು ಆಟೋಮೆಟಿಕಲಿ ಕಾಯಿಗಳನ್ನು ಸಹ ತುಂಬಾ ಚೆನ್ನಾಗಿ ಬಿಡುತ್ತೆ. ಇನ್ನು ಅದೇ ರೀತಿಲಿ ಮೆಣಸಿನ್ಕಾಯಿನೂ ಸಹ ಹಾಕಿದ್ವಿ ನಾವು ನೋಡಿ. ಗಿಡದ ತುಂಬ ಮೆಣಸಿನ್ಕಾಯಿ ಬಿಡ್ತಾನೇ ಇದೆ. ಸೊ ಈಗ ಒಂದು ಒಳ್ಳೆ ಡಿಮ್ಯಾಂಡು ಸಹ ಸಿಗ್ತಾ ಇದೆ ಮಾರ್ಕೆಟಲ್ಲಿ. ಏಕೆಂತಂದರೆ ಈಗ ಈ ವರ್ಷ ತುಂಬ ನೀರಿನ ಅಭಾವ ಇರೋದ್ರಿಂದ ತರಕಾರಿ ಬೆಳೆಗಾರರು ಮತ್ತು ಬೇರೆ ಎಲ್ಲ ಬೆಳೆಯುವವರ ಸಂಖ್ಯೆಯೂ ಸಹ ತೀರಾ ಕಡಿಮೆ ಆಗಿರೋದ್ರಿಂದ ಈ ಬಾರಿ ನಮಗೆ ತರಕಾರಿಗೆಲ್ಲ ಒಂದು ಒಳ್ಳೆ ಪ್ರೈಸ್ ಸಿಗ್ತಿದೆ ಅಂತಲೇ ಹೇಳ್ಬೋದು. ಸೊ ಆ ರೀತಿಯಲ್ಲಿ ನಮ್ಮ ರೈತರುಗಳೆಲ್ಲ ಈ ಬೇಸಿಗೆಯಲ್ಲಿ ನಮ್ಮ ಚಾನಲ್ನ ಫಾಲೋಅಪ್ ಮಾಡಿರೋಂಥವ್ರು ಎಲ್ಲರೂ ಸಹ ಒಂದೊಳ್ಳೆ ದುಡ್ಡು ಮಾಡಿರ್ತೀರಿ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಸೊ ಫಾಲೋಅಪ್ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ. ನೆಕ್ಸ್ಟ್ ಇಯರೆಲ್ಲ ಈ ನಮ್ಮ ವೀಡಿಯೋಗಳನ್ನ ಮತ್ತೆ ರಿವ್ಯೂ ನೋಡಿ ನೀವು ಆದಷ್ಟು ನಾವು ಬೆಳೆದಂಥ ಬೆಳೆಗಳನ್ನು ಫಾಲೋಅಪ್ ಮಾಡಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಬೆಳೆಗಳನ್ನು ಬೆಳಿಬೋದು, ಮತ್ತು ಅದಕ್ಕೆ ಸೂಕ್ತವಾದ ಪ್ರದೇಶಗಳು ಯಾವುದು, ಅದಕ್ಕೆ ಹಾಕಬೇಕಾಗಿರುವಂಥ ಕ್ರಿಮಿನಾಶಕಗಳು ಯಾವುದು ಮತ್ತು ಗೊಬ್ಬರಗಳು ಯಾವುದು ಅನ್ನೋದನ್ನೆಲ್ಲ ನಾವು ಸಂಕ್ಷಿಪ್ತವಾಗಿ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನೀವು ಅದನ್ನು ಫಾಲೋಅಪ್ ಮಾಡಿದ್ರಿ ಅಂತಂದರೆ ಆಲ್ಮೋಸ್ಟ್ ಆಲ್ ಬೇಸಿಗೆಯಲ್ಲಿ ನಿಮ್ಮ ಫ್ಯಾಮಿಲಿ ಲೀಡ್ ಮಾಡೋಕ್ಕೆ ಏನು ಬೇಕೋ ಅಮೌಂಟನ್ನ ನೀವು ರಿಕವರ್ ಮಾಡ್ಕೊಳ್ಳೋಕ್ಕೆ ಆದಷ್ಟು ಹೆಚ್ಚಿನ ಚಾನ್ಸಸ್ ಇರುತ್ತೆ. ಸೊ ರೈತಾಪಿ ವರ್ಗದ ಯಾವುದೇ ವಿಡಿಯೋಗಳಾದರೂ ಸರಿ ನಿಮಗೆ ಬೇಕು, ಇನ್ಫಾರ್ಮೇಷನ್ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಾವು ಅದೇ ರೈತರು ನಾವು ಬೆಳೆದಿಲ್ಲ ಅಂದ್ರೂ ಬೆಳೆದಿರುವಂಥ ರೈತರ ಹತ್ರ ಹೋಗಿ ಮೀಟ್ ಮಾಡಿ ಆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ. ಹಾಗೆಯೇ ನಾವು ಹಾಕಿರುವಂಥ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರೂ ದಯವಿಟ್ಟು ಕಾಮೆಂಟ್ ಮಾಡಿ, ಅದಕ್ಕೆ ಸೂಕ್ತವಾದ ಆನ್ಸರ್ನ ಹುಡುಕಿ ನಿಮಗೆ ಕೊಡೋಕ್ಕೆ ಆದಷ್ಟು ಪ್ರಯತ್ನಗಳನ್ನ ಪಡ್ತೀನಿ. ಸೊ ಇದೇ ರೀತಿ ಜೊತೆಗಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಹೇಳಂತಂದರೆ ಇವತ್ತು ಶೇರ್ ಹೋಲ್ಡರ್ಸ್ಗೆಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಏನಂತಂದರೆ ನಾವು ಯಾವುದೋ ಒಂದು ಶೇರ್ನ ಬೈ ಮಾಡಿ ಸೆಲ್ ಮಾಡಿದ್ವಿ ಅಂತಂದರೆ ಆ ಅಮೌಂಟ್ ನಮಗೆ ಬರೋಕ್ಕೆ 2 ದಿನ ಬೇಕಾಯಿತು. ಅಂದರೆ ಟ್ರೇಡ್ ಮಾಡಿದ 2 ದಿನದ ನಂತರ ಆ ಅಮೌಂಟನ್ನು ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ಎಲಿಜಿಬಿಲಿಟಿ ಇತ್ತು. ಸೊ ಈಗ ನಮ್ಮ ನ್ಯಾಷನಲ್ ಎಕ್ಸ್ಚೇಂಜು ವರ್ಲ್ಡಲ್ಲೇ ಫಸ್ಟ್ ಟೈಮಲ್ಲಿ T+0 ಅಂತ ತಂದಿದ್ದಾರೆ. ಅಂದರೆ ಇವತ್ತು ಶೇರ್ ಮಾಡಿದ್ರೆ ಇವತ್ತೇ ನಮಗೆ ಹಣ ಸಿಗೋ ಥರ ಮಾಡಿದ್ದಾರೆ. ಇನ್ನು ಗೋಲ್ಡ್ ರೇಟು ದಿನೇ ದಿನೇ ಏರ್ತಾನೆ ಇದೆ. ಸೊ ನಾನು ನಿಮ್ಗೆ ಹೇಳಿದಾಗೆ ಇನ್ನು 10 ರಿಂದ 15 ತಿಂಗಳುಗಳಲ್ಲಿ ಅದು 7,500 ರುಪಿನ ರೀಚ್ ಮಾಡೋಕ್ಕೆ ಎಲ್ಲ ರೀತಿಯ ಚಾನ್ಸಸ್ಗಳು ಇದೆ. ಸೊ ದಯವಿಟ್ಟು ನಿಮ್ಮ ಮನೆಯಲ್ಲಿ ನೀವೇನಾದರೂ ಗೋಲ್ಡ್ನ ಕನ್ಸಿಡರ್ ಮಾಡಬೇಕು ಅನ್ನೋಂಗಿದ್ರೆ ರಾ ಗೋಲ್ಡ್ ಆದರೂ ಸರಿ ಅಥವಾ ನೀವು ಸ್ಟಾಕಲ್ಲಾದರೂ ಸರಿ ದಯವಿಟ್ಟು ಗೋಲ್ಡ್ನ ಈಗ ಕನ್ಸಿಡರ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರಲ್ಲಿ ತುಂಬಾ ಯೂಸ್ ಆಗುತ್ತೆ. ಇನ್ನು ಅದೇ ರೀತಿ ಕರ್ನಾಟಕ ಬ್ಯಾಂಕ್ ಸಹ ನಾವು ಪಾಕೆಟ್ ಮನಿ ವ್ಯಾಲ್ಯೂಯಲ್ಲಿದೆ. ಸೊ ನೀವು ಕನ್ಸಿಡರ್ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಇದೆ. ಸೌತ್ ಇಂಡಿಯನ್ ಬ್ಯಾಂಕು ಸಹ ನೀವು ಕನ್ಸಿಡರ್ ಮಾಡ್ಬೋದು. ITCನೂ ಆವಾಗವಾಗ ಡಿಪ್ಪಲ್ಲೆಲ್ಲ ಕನ್ಸಿಡರ್ ಮಾಡ್ತಾನೆ ಇರಿ. ಹಾಗೆ ಡಾಕ್ಟರ್ ರೆಡ್ಡಿ ಸಹ ನಮಗೆ ಈಗ ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಹಾಗೆ ನಮ್ಮ ಇಂಡಿಯಾದಲ್ಲಿ ಒಂದು BP ಟ್ಯಾಬ್ಲೆಟಿಗೆ ಅದೊಂದು ಹೊಸ ಒಂದು ಕಂಪನಿ ಜೊತೆ ಮರ್ಜ್ ಆಗಿದ್ದಾರೆ. ಸೊ ಅದರಿಂದಾಗಿ ಸುಮಾರು ರೆವೆನ್ಯೂ ಕ್ರಿಯೇಟ್ ಮಾಡ್ಬೋದು ಅಂತೇಳಿ ಡಾಕ್ಟರ್ ರೆಡ್ಡಿ ರೀಸೆಂಟ್ ಡೇಸಲ್ಲೆಲ್ಲ ಅನೌನ್ಸ್ಮೆಂಟ್ ಕೊಟ್ಟಿದೆ. ಸೊ ಇನ್ನು ಫ್ಯೂಚರ್ ಲಾಂಗ್ ಟರ್ಮಲ್ಲಿ ನೋಡ್ತೀನಿ ಅಂತಂದರೆ ಇದೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ಟಾಕ್ ಪ್ರೈಸ್ ಅಬೋವ್ 6,000 ಇರೋದ್ರಿಂದ ನೀವು ಅದನ್ನು ಎದುರ್ಕೊಂಡು ದೂರ ಇಡೋಂಥದ್ದೇನಿಲ್ಲ. ಸೊ ನೀವು ಅದನ್ನು ಪಿಕ್ ಮಾಡಿದ್ರೂ ಸಹ ನಿಮಗೆ ಪ್ರಾಫಿಟ್ ರೇಷಿಯೋ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ನೀವು 100 ರೂಪಾಯಿ ಕನ್ಸಿಡರ್ ಮಾಡಿರೋ ಸ್ಟಾಕಿಗೆ ಈಕ್ವಲ್ ಆಗಿರುತ್ತೆ. ಇನ್ನು ಅದೇ ರೀತಿ ನ್ಯಾಟ್ಕೋ ಫಾರ್ಮಾ 900 ಸಮಥಿಂಗಲ್ಲಿದೆ. ಸೊ ಇದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ. ಇದು ಸಹ 1,200 ಗಂಟ ಹೋಗೋಕ್ಕೆ ಎಲ್ಲ ಚಾನ್ಸಸ್ಗಳು ಇದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾರೇ ಇದ್ರೂ ಸಹ ನಮ್ಮ ಚಾನಲಲ್ಲಿ ಹಾಕುವಂಥ ಎಲ್ಲ ಸ್ಟಾಕ್ಗಳನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಹಾಕಿಡ್ತಾ ಹೋದ್ರಿ ಅಂತಂದರೆ ನಿಮಗೆ ಲಾಂಗ್ ಟರ್ಮಲ್ಲಿ ಒಂದೊಳ್ಳೆ ಪ್ರಾಫಿಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ನ್ಯಾಟ್ಕೋ ಫಾರ್ಮಾ ನೀವು ನೋಡ್ತಾ ಹೋದ್ರಿ ಅಂದರೆ ಫಂಡಮೆಂಟಲಿ ಸಹ ತುಂಬಾ ಸ್ಟ್ರಾಂಗ್ ಆಗಿರುವಂಥ ಒಂದು ಕಂಪನಿ. ಇನ್ನು ಅದೇ ರೀತಿ IDFC ಫಸ್ಟ್ ಬ್ಯಾಂಕ್ನು
ನೀವು ಡಿಪ್ಪಲ್ಲೆಲ್ಲ ಕನ್ಸಿಡರ್ ಮಾಡ್ತಾ ಹೋದ್ರಿ ಅಂತಂದರೆ IDFC ಮತ್ತು IDFC ಫಸ್ಟ್ ಬ್ಯಾಂಕ್ ಆರ್ಬಿಟ್ರೇಜ್ ಅತಿ ಶೀಘ್ರದಲ್ಲಿ ಬರೋವಂಥ ಚಾನ್ಸಸ್ಗಳಿದ್ದಾವೆ. ಸೊ ನಿಮಗೆ ಅದರಿಂದ ಒಂದು ಬೆನಿಫಿಷರಿ ಸಿಗ್ತಾ ಹೋಗುತ್ತೆ. ಸೊ ಎನಿ ಡಿಪ್ಪಲ್ಲಿ ನೀವು IDFC ಬ್ಯಾಂಕ್ನ ಕನ್ಸಿಡರ್ ಮಾಡ್ತಾನೆ ಹೋಗಿ. ಇನ್ನು ಅದೇ ರೀತಿ ನಿಮಗೆ ಸೌತ್ ಇಂಡಿಯನ್ ಬ್ಯಾಂಕಿಂದು ಸಹ ನೀವೇನಾದರೂ ಅಪ್ಲೈ ಮಾಡಿದ್ರಿ ರೈಟ್ಸ್ ಇಶ್ಯೂ ಅಂತಂದರೆ ಈಗ ಆಲ್ರೆಡಿ ನಿಮಗೆ ಅದು ಸಿಗ್ತಾ